ಓಂ ಶಾಂತಿ. ಮುರಳಿಯ ದಿನಾಂಕ 1/8/2022. मीठे बच्चे, बाप जो ज्ञान की मीठी मीठी बातें सुनाते हैं वह धारण करनी है। बहुत मीठा क्षीरखंड बनकर रहना है। कभी लूना पानी नहीं होना है। ತಂದೆ ಯಾವ ಮಧುರ ಮಧುರ ಮಾತುಗಳನ್ನು ತಿಳಿಸ್ತಾರೆ ಅವುಗಳನ್ನು ಧಾರಣೆ ಮಾಡಬೇಕು. ಬಹಳ ಮಧುರ ಕ್ಷೀರಖಂಡ ಅಂದರೆ ಹಾಲು ಜೇನಾಗಿ ಪ್ರೀತಿಯಿಂದ ಇರಬೇಕು. ಯಾವತ್ತೂ ಉಪ್ಪು ನೀರು ಆಗಬಾರದು. प्रश्न: किस महामंत्र से तुम बच्चों को नई राजधानी का तिलक मिल जाता है? ಯಾವ ಮಹಾಮಂತ್ರದಿಂದ ಮಕ್ಕಳಿಗೆ ಹೊಸ ರಾಜಧಾನಿಯ ತಿಲಕ ಪ್ರಾಪ್ತಿಯಾಗ್ತದೆ? उत्तर: बाप इस समय बच्चों को महामंत्र देते, मीठे लाडले बच्चे, बाप और वर्षे को याद करो। घर गृहस्थ में रहते कमल फूल समान रहो तो राजधानी का तिलक तुम्हें मिल जाएगा. ತಂದೆ ಈ ಸಮಯದಲ್ಲಿ ಮಕ್ಕಳಿಗೆ ಮಹಾಮಂತ್ರ ಕೊಡ್ತಾರೆ. ಮಧುರ ಮಕ್ಕಳೇ, ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿರಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲಪುಷ್ಪದ ಸಮಾನ ಪವಿತ್ರ ಆಗಿ ಇರಿ. ಆಗ ನಿಮಗೆ ರಾಜಧಾನಿಯ ತಿಲಕ, ಭವಿಷ್ಯದ ರಾಜ್ಯ ತಿಲಕ ಸಿಗುವುದು. प्रश्न: कहा जाता है जैसी दृष्टि वैसी सृष्टि, यह कहावत क्यों है? ದೃಷ್ಟಿಯಂತೆ ಸೃಷ್ಟಿ ಎಂಬ ಹೇಳಿಕೆ ಯಾಕೆ ಬಂದಿದೆ? इस समय के मनुष्य जैसे पतित है, काले हैं, ऐसे अपने पूज्य देवताओं को, लक्ष्मी नारायण राम सीता को, शिव बाबा को भी काला बनाए उनकी पूजा करते हैं. ಈ ಸಮಯದ ಮನುಷ್ಯರು ತಾವು ಪತಿತ ಕಪ್ಪಾಗಿರುವ ಕಾರಣ ದೇವತೆಗಳಿಗೂ ಸಹ ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ರಾಮ ಸೀತೆ ಅಷ್ಟೇ ಅಲ್ಲ, ಶಿವನಿಗೂ ಸಹ ಕಪ್ಪು ಬಣ್ಣದ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳಿಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ. समझते नहीं इसका अर्थ क्या है, इसलिए यह कहावत है. ಅಂತಹ ಪೂಜ್ಯ ದೇವತೆಗಳಿಗೆ ಕಪ್ಪು ಬಣ್ಣ ಕೊಡುವುದಕ್ಕೆ ಕಾರಣ ಏನು, ಅದರ ಅರ್ಥ ಏನು ಅನ್ನೋದು ಭಕ್ತರಿಗೆ ತಿಳಿದಿಲ್ಲ. ಆದ್ದರಿಂದ ಹೇಳಲಾಗ್ತದೆ, ಜೈಸಿ ದೃಷ್ಟಿ ವೈಸಿ ಸೃಷ್ಟಿ. ಈಗಿನ ಮನುಷ್ಯರು ತಾವು ಪತಿತ ಕಪ್ಪಾಗಿರುವ ಕಾರಣ ದೇವತೆಗಳಿಗೂ ಸಹ ತಮ್ಮ ಸಮಾನ ಆ ಬಣ್ಣವನ್ನು ಕೊಟ್ಟಿದ್ದಾರೆ. ಆದರೆ ಇದರ ಅರ್ಥ ಅವರಿಗೆ ತಿಳಿದಿಲ್ಲ. ಗೀತ: ಮುಖಡ ದೇಖಲೆ ಪ್ರಾಣಿ, ನಿನ್ನ ಮುಖವನ್ನು ನೀನೇ ನೋಡಿಕೋ ಹೇ ಪ್ರಾಣಿ. ಇಲ್ಲಿ ಪ್ರಾಣಿ ಅಂದರೆ ಮನುಷ್ಯ. ಅಬ್ ಮೀಠೆ ಸಿಕ್ಕಿಲ್ಲದೆ ಬಚ್ಚೋನೆ गीत की लाइन सुनी, दिल रूपी दर्पण में देखो कितना पाप और कितना पुण्य किया है. मुखड़ा देख ले प्राणी, पाप है कितना पुण्य है कितना तेरे आंचल में ಅಂತ ಈ ಹಾಡಿನಲ್ಲಿ ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮ ಹೃದಯದ ದರ್ಪಣದಲ್ಲಿ ನೋಡ್ಕೊಳ್ಳಿ, ನೀವು ಎಷ್ಟು ಪಾಪ ಮಾಡಿದ್ದೀರಿ, ಎಷ್ಟು ಪುಣ್ಯ ಮಾಡಿದ್ದೀರಿ. ಪಾಪ और पुण्य दिल रूपी दर्पण में
विचार किया जाता है। यह पापात्माओं की दुनिया, पुण्यात्माओं की दुनिया सत्ययुग को कहा जाता है। ಪಾಪ ಪುಣ್ಯವನ್ನು ಹೃದಯದ ದರ್ಪಣದಲ್ಲಿ ನೋಡಲಾಗ್ತದೆ, ಅಂದರೆ ವಿಚಾರ ಮಾಡಲಾಗ್ತದೆ. ಇದು ಪಾಪಾತ್ಮರ ಪ್ರಪಂಚ. ಮುಂದೆ ಬರುವಂಥದ್ದು ಪುಣ್ಯಾತ್ಮರ ಪ್ರಪಂಚ, ಸತ್ಯಯುಗ ಆಗಿದೆ. यहाँ सब पाप करते रहते हैं, क्योंकि रावण राज्य है. खुद कहते हे पतित पावन आओ. हम जानते हैं भारत ही पुण्य आत्माओं का खंड था. कोई पाप नहीं करते थे. शेर बकरी इकट्ठा पानी पीते थे. क्षीरखंड थे. बाप भी कहते बच्चे क्षीरखंड बनो. ಇಲ್ಲಿ ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ. ಇದು ರಾವಣ ರಾಜ್ಯ ಆಗಿದೆ. ಆದ್ದರಿಂದ ಎಲ್ಲರೂ ಆ ಪತಿತ ಪಾವನ ತಂದೆಗೆ ಕರೀತಾರೆ. ಅಲ್ಲಿ ಪುಣ್ಯಾತ್ಮರ ಜಗತ್ತಾಗಿರ್ತದೆ. ಯಾರೂ ಪಾಪ ಮಾಡೋದಿಲ್ಲ. ಹುಲಿ ಮತ್ತು ಕುರಿ ಒಂದೇ ಕಡೆಗೆ ಬಂದು ನೀರು ಕುಡಿತವೆ. ಎಲ್ಲರೂ ಹಾಲು ಜೇನಿನಂತೆ ಸ್ನೇಹ ಪ್ರೀತಿಯಿಂದ ಇರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲೂ ಸಹ ನೀವು ಮಕ್ಕಳು ಹಾಲು ಜೇನಿನಂತೆ ಇರಬೇಕು. तुम सो सतो प्रधान देवताएं थे, उनकी महिमा है सर्वगुण संपन्न, 16 कला संपूर्ण. मनुष्य कहते मुझ निर्गुण हारे में कोई गुण नहीं. प्रभु आप आकर हम पर तरस करो, तब हम भी ऐसे बन सकते हैं. ನೀವೇ ಒಂದು ಕಾಲಕ್ಕೆ ಸತೋಪ್ರಧಾನ ದೇವತೆಗಳಾಗಿದ್ರಿ. ಅವರನ್ನು ಭಕ್ತರು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು ಎಂದು ಮಹಿಮೆ ಮಾಡ್ತಾರೆ. ನಾವು ನಿರ್ಗುಣಿಕರು, ನಮ್ಮಲ್ಲಿ ಯಾವ ಗುಣನೂ ಇಲ್ಲ ಅಂತ ಹೇಳ್ಕೋತಾರೆ. ಹೇ ಪರಮಾತ್ಮ, ಬಂದು ನಮ್ಮ ಮೇಲೆ ದಯೆ ತೋರಿಸು. ಆಗ ನಾವು ಸಹ ದೇವತೆಗಳ ಸಮಾನ ಆಗ್ತೀವಿ ಅಂತನೂ ಕೇಳ್ಕೋತಾರೆ. यह आत्मा ने कहा, आत्मा समझती इस समय हम पाप आत्मा है, पुण्य आत्मा तो देवताएं है. सभी जाकर इसलिए देवताओं के चरणों पर झुकते हैं. साधु संत आदि भी तीर्थों पर जाते हैं. अमरनाथ श्रीनाथ द्वारे में जाते हैं. तो यह ಪಾಪ ಆತ್ಮಾओं की दुनिया है. ಇದು ಪಾಪಾತ್ಮರ ಪ್ರಪಂಚ ಆಗಿರುವ ಕಾರಣ ಎಲ್ಲರೂ ಹೋಗಿ ದೇವತೆಗಳಿಗೆ ನಮನ ಮಾಡ್ತಾರೆ. ಸಾಧು ಸಂತರು ಸಹ ತೀರ್ಥಯಾತ್ರೆಗೆ ಹೋಗ್ತಾರೆ. भारत ही पुण्य आत्माओं की दुनिया थी. जब लक्ष्मी नारायण का राज्य था, उनको कहा जाता है स्वर्ग. मनुष्य मरते हैं, कहते स्वर्ग गया, परंतु स्वर्ग है कहाँ? स्वर्ग जब था तब सतयुग था. मनुष्यों को जो आता है सो कह देते हैं. ಭಾರತ ಪುಣ್ಯಾತ್ಮರ ದೇಶ ಆಗಿತ್ತು. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅದಕ್ಕೆ ಸ್ವರ್ಗ ಅಂತ ಹೇಳಲಾಗ್ತಿತ್ತು. ಇವತ್ತಿಗೂ ಸಹ ಯಾರಾದರೂ ದೇಹ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಆದರೆ ಸ್ವರ್ಗ ಈಗ ಎಲ್ಲಿದೆ? ಸ್ವರ್ಗ ಸತ್ಯಯುಗದಲ್ಲಿ ಇತ್ತು. ಸಮಜ್ತೆ ಕುಚ್ ನೈ, ಸ್ವರ್ಗ ಮೇ ಗಯಾ ತೋ ಜರೂರ್ ನರ್ಕ ಮೇ ಥಾ. ಸ್ವರ್ಗಕ್ಕೆ ಹೋದರು ಅಂತ ಹೇಳಬೇಕಾದರೆ ಇದ್ದವರೆಲ್ಲರೂ ನರ್ಕದಲ್ಲಿ ಇದ್ದಾರೆ ಅಂತ ಅರ್ಥ ಆಗ್ತದೆ. ಸನ್ಯಾಸಿ ಮರ್ತೆ ತೋ ಕಹತೆ ಹೇ ज्योति ज्योत में समाया, तो फर्क हो गया ना. ज्योति में समाया माना फिर यहाँ आना नहीं. ಸಾಮಾನ್ಯ ಮನುಷ್ಯರು ದೇಹ ಬಿಟ್ಟರೆ ಸ್ವರ್ಗವಾಸಿ ಆದರು ಅಂತ ಹೇಳ್ತಾರೆ. ಸನ್ಯಾಸಿಗಳು ಸಾಧು ಸಂತರು ದೇಹ ಬಿಟ್ಟರೆ
ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗಿದೆ ಅಂತ ಹೇಳ್ತಾರೆ. ಒಮ್ಮೆ ಸಮಾವೇಶ ಆಗಿಬಿಟ್ಟರೆ ಮತ್ತೆ ಆ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬರಬಾರದು. ಆದರೆ ಆ ಥರ ಯಾವತ್ತೂ ಆಗೋದಿಲ್ಲ ಅಂತ ಹೇಳ್ತಾರೆ. तुम जानते हो जहाँ हम आत्माएं रहती है उसे निर्वाण धाम कहा जाता है. ಬಾಬಾ ಹೇಳ್ತಾರೆ, ಯಾವ ಆತ್ಮಕ್ಕೂ ಸಂಪೂರ್ಣ ಮೋಕ್ಷ ಅನ್ನೋದು ಇಲ್ಲ. ಹೋದವರು ಮತ್ತೆ ವಾಪಸ್ ಈ ಸೃಷ್ಟಿ ನಾಟಕದಲ್ಲಿ ಬರಬೇಕಾಗ್ತದೆ ಪಾತ್ರ ಅಭಿನಯಿಸಲಿಕ್ಕೆ. ನಮ್ಮೆಲ್ಲರ ವಾಸಸ್ಥಾನಕ್ಕೆ ನಿರ್ವಾಣ ಧಾಮ ಅಂತ ಹೇಳಲಾಗ್ತದೆ. वैकुंठ को निर्वाण धाम नहीं कहेंगे. बच्चों को बहुत मीठी मीठी ज्ञान की बातें सुनाते हैं. ಬಾಬಾ ಹೇಳ್ತಾರೆ, ವೈಕುಂಠ ಅಥವಾ ಸ್ವರ್ಗಕ್ಕೆ ನಿರ್ವಾಣ ಧಾಮ ಅಂತ ಹೇಳೋದಿಲ್ಲ. ಬಾಬಾ ಮಕ್ಕಳಿಗೆ ಮಧುರ ಮಧುರ ಮಾತುಗಳನ್ನು ತಿಳಿಸ್ತಾರೆ. ತುಮಕೋ ಅಚ್ಚಿ ರೀತಿ ಧಾರಣ ಕರ್ನಾ ಹೈ. ಆ ಮಾತುಗಳನ್ನು ನೀವು ಬಹಳ ಒಳ್ಳೆಯ ರೀತಿಯಿಂದ ಧಾರಣೆ ಮಾಡಬೇಕು. ಬಾಬಾ ಆಯೇ ಹೇ ಹಮ್ಕೋ ವೈಕುಂಠ ಕಾ ರಾಸ್ತಾ ಬತಾನೆ, ರಾಜಯೋಗ ಸಿಖಾನೆ, ಪಾವನ್ ದುನಿಯಾ ಕಾ ಮಾರ್ಗ ಬತಾಯ್, ಗೈಡ್ ಬನ್ ಲೇ ಜಾತೆ ಹೇ. ಬಾಬಾ ಬಂದಿದ್ದಾರೆ ವೈಕುಂಠದ ದಾರಿ ತೋರಿಸ್ಲಿಕ್ಕೆ, ರಾಜಯೋಗ ಕಲಿಸ್ಲಿಕ್ಕೆ, ನಮ್ಮನ್ನು ಪಾವನ ಮಾಡಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಬರೋಬ್ಬರ್ ವಿನಾಶ ಭಿ ಸಾಮನೆ ಖಡಾ ಹೈ. ವಿನಾಶ ಹೋತಾ ಹೈ ಪುರಾನಿ ದುನಿಯಾ ಕಾ. ಪುರಾನಿ ದುನಿಯಾ ಮೇ ಉಪದ್ರವ ಆದಿ ಹೋತೆ ಹೈ. ಹಳೆ ಪ್ರಪಂಚ ವಿನಾಶ ಆಗ್ತದೆ. ಯಾಕೆ ಅಂದರೆ ಈ ಹಳೆ ಪ್ರಪಂಚದಲ್ಲಿ ಸಾಕಷ್ಟು ಕಷ್ಟಗಳು, ದುಃಖ, ಅಶಾಂತಿ ಇದೆ. तो बाबा कितना मीठा है जो ಸುಖಧಾಮ್ ಬನಾತೆ ಹೇ. ಬಾಬಾ ಎಷ್ಟು ಮಧುರ ಆಗಿದ್ದಾರೆ, ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಮಧುರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ, ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂಧೋಂ ಕಿ ಲಾಠಿ ಬಂತೆ, ಮನುಷ್ಯ ಘೋರ ಅಂಧಿಯಾರೆ ಮೇ धक्का खाते रहते हैं. गाया जाता ब्रह्मा का दिन ब्रह्मा की रात. तो यहाँ है ಶಿವ ಬಾಬಾ ಕುರುಡರ ಊರುಗೋಲಾಗಿ ಎಲ್ಲರಿಗೂ ಪರಮಧಾಮ ಮತ್ತು ಸ್ವರ್ಗದ ಮಾರ್ಗ ತೋರಿಸ್ತಾರೆ. ಇಂದಿನ ಮನುಷ್ಯರು ಘೋರ ಅಂಧಕಾರದಲ್ಲಿ ಅಲಿತಾ ಇದ್ದಾರೆ. ಆದ್ದರಿಂದ ಇದಕ್ಕೆ ಬ್ರಹ್ಮನ ರಾತ್ರಿ ಅಂತ ಹೇಳಲಾಗ್ತದೆ. ಬ್ರಹ್ಮನ ರಾತ್ರಿ, ಬ್ರಹ್ಮನ ಹಗಲು ಅಂತ ಗಾಯನ ಇದೆ. ಬಾಬಾ ಆತೆ ಹೇ ರಾತ ಕೋ ದಿನ್ ಬನಾನೆ ಕೆ ಲಿಯೆ. ತಂದೆ ಬರುವುದು ರಾತ್ರಿಯನ್ನು ಹಗಲನ್ನಾಗಿ ಮಾಡಲಿಕ್ಕೆ. ತುಮಕೋ ಮಾಲೂಮ್ ಹೋ ಗಯಾ ಹೇ ವಹ ಸಮಜ್ತೆ ಹೇ ಕಲಿಯುಗ್ ಅರ್ಜುನ್ ಬಚ್ಚಾ ಹೇ. कभी कहते इस दुनिया का विनाश होना है, परंतु समझते कुछ भी नहीं. ತಂದೆ ಬರುವುದು ರಾತ್ರಿಯ ಅಂತ್ಯದಲ್ಲಿ ಹಗಲನ್ನು ಪ್ರಾರಂಭ ಮಾಡಲಿಕ್ಕೆ. ಆದರೆ ಲೌಕಿಕದ ಜನ ತಿಳ್ಕೊಂಡಿದ್ದಾರೆ ಕಲಿಯುಗ ಇನ್ನೂ ಬಹಳ ವರ್ಷಗಳ ಕಾಲ ಉಳಿತದೆ ಅಂತ. ಮತ್ತೊಮ್ಮೆ ಹೇಳ್ತಾರೆ ಜಗತ್ತಿನ ವಿನಾಶ ಹತ್ತಿರ ಬಂದಿದೆ ಅಂತ. ಆಜ್ಕಲ್ ತೋ ಮುಷ್ಕಿಲ್ ಘರ್ ಬಾರ್ ಛೋಡ್ತೆ. ಜನ ತಾವೇನು ಮಾತಾಡ್ತಿದ್ದಾರೆ ಅನ್ನೋದೇ ಅವರಿಗೆ ತಿಳಿತಾ ಇಲ್ಲ. ಮೊದಲಿನ ಕಾಲದಲ್ಲಿ ಸನ್ಯಾಸಿಗಳು ವೈರಾಗ್ಯ ಬಂದಾಗ ಮನೆಯೇ ಬಿಟ್ಟು ಕಾಡಿಗೆ ಹೋಗ್ತಿದ್ರು. ಈಗಿನವರು ಕಾಡಿಗೆ ಹೋಗೋದಿಲ್ಲ. कोई कारण हो गया तो घर में जाकर सन्यासी बन जाते हैं. बीच में गवर्नमेंट ने ऑर्डिनेंस निकाला कि सन्यासियों को भी लाइसेंस होना चाहिए. ಈಗಿನ ಸನ್ಯಾಸಿಗಳು
ಅಲ್ಪಕಾಲದ ವೈರಾಗ್ಯ ಬಂದಾಗ ಸನ್ಯಾಸಿ ಆಗ್ತಾರೆ. ನಂತರ ಮತ್ತೆ ಮನೆಗೆ ಬಂದು ಸೇರಿಕೊಳ್ತಾರೆ. ಅದಕ್ಕಾಗಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಸನ್ಯಾಸಿಗಳು ಸನ್ಯಾಸಿಯಾಗಿಯೇ ಉಳಿಬೇಕು. ಆಗ ಮಾತ್ರ ಅವರಿಗೆ ಒಂದು ಲೈಸೆನ್ಸ್ ಕೊಡಲಾಗ್ತದೆ. ऐसे थोड़े ही है कि घर से रूठे और जाकर सन्यासी बने, मुफ्त में बहुत माल मिल जाते, वह हद का सन्यास तुम्हारा है ಬೇಹದ್ ಕಾ ಸನ್ಯಾಸ್. ಬಾಬಾ ಹೇಳ್ತಾರೆ, ಸನ್ಯಾಸಿಗಳಿಗೂ ಸಹ ಕೆಲವು ನಿಯಮಗಳನ್ನು ಮಾಡಿ ಇಟ್ಟಿದ್ದಾರೆ. ಮನೆಯಲ್ಲಿ ಜಗಳ ಮಾಡಿದ ಕೂಡಲೇ ಮನೆ ಬಿಟ್ಟು ಹೋಗಿ ಸನ್ಯಾಸಿ ಆಗೋದಲ್ಲ. ಆ ಥರ ಹೋಗಿಬಿಟ್ರೆ ಅವರಿಗೆ ಅಲ್ಲಿ ಸಾಕಷ್ಟು ಊಟ, ವಸತಿ ವ್ಯವಸ್ಥೆ ಎಲ್ಲವೂ ಸಿಕ್ಕಿಬಿಡ್ತದೆ. ಆದ್ದರಿಂದ ಸರ್ಕಾರದವರು ಸನ್ಯಾಸಿಗಳಿಗೂ ಸಹ ಕೆಲವು ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರದ್ದಾಗಿದೆ ಹದ್ದಿನ ಸನ್ಯಾಸ, ನಿಮ್ಮದಾಗಿದೆ ಬೇಹದ್ದಿನ ಸನ್ಯಾಸ. ನೀವು ಮನೆಯಲ್ಲಿಯೇ ಇದ್ದು ಇಡೀ ಜಗತ್ತನ್ನೇ ಮರಿತೀರಿ. सत्ययुग में पवित्र गृहस्थ आश्रम था. लक्ष्मी नारायण के चित्र भी है. देवताओं की महिमा भी गाते, ಸರ್ವಗುಣ ಸಂಪನ್ನ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ನೀವೆಲ್ಲರೂ ಗೃಹಸ್ಥದಲ್ಲಿ ಇದ್ದರೂ ಪವಿತ್ರ ಗೃಹಸ್ಥ ಧರ್ಮದಲ್ಲಿ ಇದ್ರಿ. ಆ ಪವಿತ್ರ ದೇವತೆಗಳ ಚಿತ್ರಗಳು, ಲಕ್ಷ್ಮೀನಾರಾಯಣರ ಚಿತ್ರಗಳು ಇವತ್ತಿನವರೆಗೂ ಭಾರತದಲ್ಲಿ ಇಟ್ಟು ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ, ಅವರನ್ನು ಹೊಗಳ್ತಾ ಇದ್ದಾರೆ, ಅವರ ಮಹಿಮೆ ಮಾಡ್ತಾ ಇದ್ದಾರೆ. ಉನ್ಕಾ ಹೇ ಹಠ ಯೋಗ कर्म संन्यास, लेकिन कर्म का संन्यास तो हो न सके. कर्म के बिना एक सेकंड भी मनुष्य रह नहीं सकता. ನಿಮ್ಮದಾಗಿದೆ ರಾಜಯೋಗದ ಸನ್ಯಾಸ, ಅವರದಾಗಿದೆ ಹಠಯೋಗದ ಕರ್ಮ ಸನ್ಯಾಸ. ವಾಸ್ತವಿಕವಾಗಿ ಕರ್ಮ ಸನ್ಯಾಸ ಅಕ್ಷರನೂ ತಪ್ಪಾಗಿದೆ. ಯಾಕೆ ಅಂದರೆ ಮನುಷ್ಯ ಒಂದು ಸೆಕೆಂಡು ಕೂಡ ಕರ್ಮ ಬಿಟ್ಟು ಇರೋದಿಲ್ಲ. ಯಹ ಹೇ ಕರ್ಮ ಯೋಗ ರಾಜಯೋಗ, ಕರ್ಮ ಸನ್ಯಾಸ ಅಕ್ಷರ ಹಿ ರಾಂಗ್ ಹೇ. ನೀವು ಮಾಡುವಂತಹ ಸನ್ಯಾಸ ಕರ್ಮಯೋಗದ ಸನ್ಯಾಸ, ರಾಜಯೋಗದ ಸನ್ಯಾಸ ಆಗಿದೆ. ವರ್ಣ ಭೀ ಗಾಯೆ ಜಾತೆ ಹೇ, ಬ್ರಾಹ್ಮಣ ವರ್ಣ ಕಾ ಕಿಸ್ಕೋ ಪತಾ ನಹಿ. ಬಾಬಾ ನಿಮಗೆ ವರ್ಣಗಳ ಬಗ್ಗೆನೂ ತಿಳಿಸ್ತಾರೆ. ಬ್ರಾಹ್ಮಣ ವರ್ಣದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಾಪ್ ತುಮ್ ಬಚ್ಚೋं को महामंत्र देते हैं, बाप और वर्षे को याद करते रहो तो तुमको राजधानी का तिलक मिल जाएगा. लाडले बच्चे घर गृहस्थ में रहते, कमल फूल समान रहो. ಬಾಬಾ ನಿಮಗೆ ಮಹಾಮಂತ್ರ ಕೊಡ್ತಾರೆ. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿರಿ, ಆಗ ನಿಮಗೆ ರಾಜಧಾನಿಯ ತಿಲಕ ಸಿಗುವುದು. ಮಕ್ಕಳೇ, ಗೃಹಸ್ಥದಲ್ಲಿ ಇದ್ದರೂ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿರಿ. ಜಿತನಾ ಪ್ಯಾರ್ ಸೆ ಕಾಮ್ ನಿಕಲ್ ಸಕ್ತಾ ಹೇ, ಉತನಾ ಕ್ರೋಧ ಸೆ ನಹಿ. ಬಹುತ್ ಮೀಠೆ ಬನೋ, बाप की याद में ಸದೈವ ಮುಸ್ಕುರಾತೆ ರಹೋ. ಪ್ರೀತಿಯಿಂದ ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಕ್ರೋಧದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮಧುರಾತಿ ಮಧುರ ಆಗಿರಿ, ಸದಾ ನಗ್ತಾ ಇರಿ. ದೇವತಾओं के चित्र देखो कितने हर्षित रहते हैं, तुम जानते हो वह हम ही थे. ದೇವತಾ ಚಿತ್ರಗಳನ್ನು ನೋಡ್ತೀರಿ, ಪ್ರತಿಯೊಬ್ಬರ ಮುಖದಲ್ಲಿ ಎಷ್ಟು ನಗು ಇರ್ತದೆ. ಆ ಚಿತ್ರಗಳು ನಮ್ಮದೇ ಆಗಿವೆ. ಹಮ್ ಸೋ ದೇವತಾ ಸೋ ಕ್ಷತ್ರಿಯ ವೈಶ್ಯ ಶೂದ್ರ ಬನೆ. ಅಬ್ ಸಂಗಮ್ ಪರ್ ಬ್ರಹ್ಮ ಮುಖ ವಂಶಾವಲಿ
ಸೋ ಈಶ್ವರ ವಂಶಿ ಬನೆ ಹೇ. ನಾವೇ ಆ ವರ್ಣಗಳಲ್ಲಿ ಬರ್ತೇವೆ. ನಾವೇ ದೇವತಾ, ಸೋ ಕ್ಷತ್ರಿಯ, ವೈಶ್ಯ, ಶೂದ್ರ ಆಗಿರ್ತೇವೆ. ಸಂಗಮ ಯುಗದಲ್ಲಿ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗ್ತೇವೆ. ಬ್ರಹ್ಮಮುಖ ವಂಶಾವಳಿ ಸೋ ಈಶ್ವರ ವಂಶಿ. ಬ್ರಹ್ಮನ ಮುಖವಂಶಾವಳಿ ಅಂದರೆ ಈಶ್ವರನ ವಂಶಿಗಳು ನಾವು. ಬಾಪ್ ಕಾ ವರ್ಸಾ ಮಿಲ್ತಾ ಮುಕ್ತಿ और जीवन मुक्ति. हम सो का अर्थ भी उन्होंने आत्मा सो परमात्ಮ निकाल लिया है. ತಂದೆಯಿಂದ ನಮಗೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ದೊರೆಯುತ್ತದೆ. ಹಮ್ ಸೋ ಹಮ್ ಮಂತ್ರಕ್ಕೆ ಭಕ್ತರು ಬೇರೆ ರೀತಿಯಲ್ಲಿ ಅರ್ಥ ಹೇಳ್ತಾರೆ. ಹಮ್ ಸೋ ಹಮ್ ಅಂದರೆ ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಟ್ರು. ಆದರೆ ಹಮ್ ಸೋ ಅರ್ಥಾತ್ ದೇವತಾ, ಕ್ಷತ್ರಿಯ, ವೈಶ್ಯ ಆದಿ. ಯಹ ಆತ್ಮ कहती है हम ही पवित्र थे, वॉइसलेस वर्ल्ड था, अब विशेष है. ಹಮ್ ಸೋ ಹಮ್ ಅಂದರೆ ನಾವೇ ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರ ವರ್ಣದಲ್ಲಿ ಬರ್ತೇವೆ ಅಂತ ಅರ್ಥ. ನಾವೇ ಆತ್ಮರು, ಪವಿತ್ರ ಆತ್ಮಗಳಾಗಿದ್ವಿ, ನಿರ್ವಿಕಾರಿಗಳಾಗಿದ್ವಿ. ಇವತ್ತು ಅಪವಿತ್ರ ವಿಕಾರಿಗಳಾಗಿದ್ದೇವೆ. ದುಃಖಧಾಮ್, ಸುಖಧಾಮ್ और ಶಾಂತಿಧಾಮ್ ಜहाँ ಹಮ್ ಸಬ್ ಆತ್ಮಾಯೇ ರಹತಿ ಹೇ. ಇದು ದುಃಖಧಾಮ, ಮನೆ ಅಂದರೆ ಶಾಂತಿಧಾಮ, ಮುಂದೆ ಬರುವುದು ಸುಖಧಾಮ. कहते हम सब चीनी हिंदू भाई भाई है, अर्थ नहीं समझते. आज भाई भाई कहते कल बंदूक लगाते रहते. ಹೇಳ್ತಾರೆ ಚೀನಿ ಹಿಂದೂ ಭಾಯಿ ಭಾಯಿ ಅಂತ, ನಾವೆಲ್ಲರೂ ಸೋದರರು ಅಂತ. ಇವತ್ತು ಭಾಯಿ ಭಾಯಿ ಅಂತ ಹೇಳಿ ನಾಳೆ ಬಂದೂಕ್ ಹಿಡಿದು ಯುದ್ಧ ಮಾಡ್ತಾರೆ. ಆತ್ಮಾಯೇ सब ब्रदर से, परमात्मा को सर्वव्यापी कहने से सब फादर हो जाते. फादर को वर्षा देना है, ब्रदर्स को वर्षा लेना है. ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿಬಿಟ್ರೆ ಎಲ್ಲರೂ ತಂದೆ ಆಗಿಬಿಡ್ತಾರೆ. ಆದರೆ ಎಲ್ಲರೂ ತಂದೆ ಆದರೆ ಆಸ್ತಿ ಯಾರಿಗೆ ಯಾರು ಕೊಡಬೇಕು? ತಂದೆ ಆದವನು ಆಸ್ತಿ ಕೊಡ್ತಾನೆ, ಸೋದರರು ಆಸ್ತಿ ಪಡ್ಕೊಳ್ತಾರೆ. ಗ್ರಂಥ ಮೇ ಭಿ ಲಿಖಾ ಹೈ ಮನುಷ್ಯ ಸೆ ದೇವತಾ गाया जाता है. हम देवताएं जीवन मुक्त थे, अभी जीवन ಬಂಧನ್ ಮೇ. ಸಿಖ್ಖರ ಗ್ರಂಥದಲ್ಲಿಯೂ ಸಹ ಬರೆದಿಟ್ಟಿದ್ದಾರೆ, ಪರಮಾತ್ಮ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾನೆ ಅಂತ. ದೇವತೆಗಳು ಅಂದರೆ ಜೀವನ ಮುಕ್ತಿಯಲ್ಲಿ ಇರೋರು, ಮನುಷ್ಯರು ಅಂದರೆ ಜೀವನ ಬಂಧನದಲ್ಲಿ ಇರುವಂಥವರು. रावण राज्य से फिर देवताएं वाम मार्ग में आ जाते हैं. यह निशानियाँ भी रखी है जगन्नाथपुरी में. देवताओं के गंदे चित्र है. आगे यह समझ में नहीं आता था, अब कितना समझ में आया है. ದ್ವಾಪರ ಯುಗದಿಂದ ದೇವತೆಗಳು ವಾಮ ಮಾರ್ಗದಲ್ಲಿ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಜಗನ್ನಾಥಪುರಿಯ ದೇವಾಲಯದಲ್ಲಿ ದೇವತೆಗಳ ಹೊಲಸು ಚಿತ್ರಗಳನ್ನು ಬರೆದಿದ್ದಾರೆ, ಅಶ್ಲೀಲ ಚಿತ್ರಗಳನ್ನು ಬರೆದಿದ್ದಾರೆ. ಆ ಥರ ಯಾಕೆ ಬರೆದಿದ್ದಾರೆ ಅನ್ನೋದು ಮೊದಲು ನಮಗೆ ಗೊತ್ತಿರಲಿಲ್ಲ. ಈಗ ನಮಗೆ ತಿಳಿತು. ಸತ್ಯತ್ರೇತಾಯುಗದ ದೇವತೆಗಳು ಸಹ ದ್ವಾಪರ ಕಲಿಯುಗದಲ್ಲಿ ವಿಕಾರಿಗಳು ಆಗ್ತಾರೆ ಅಂಥೇಳಿ. पहले तो वंडर खाते थे, देवताओं के ऐसे गंदे चित्र यहाँ कैसे लगे हैं, और अंदर काला जगन्नाथ बैठा है. श्रीनाथ द्वारे में भी काले चित्र दिखाते हैं.
ಮೊದಲು ನಮಗೆ ಗೊತ್ತಿರಲಿಲ್ಲ. ವಿಚಾರ ಮಾಡ್ತಿದ್ವಿ, ದೇವಾಲಯಗಳಲ್ಲಿ ಇಂತಹ ಕೆಟ್ಟ ಚಿತ್ರಗಳನ್ನು ಯಾಕೆ ಬರೆದಿದ್ದಾರೆ ಅಂಥೇಳಿ. ಈಗ ಅದರ ಅರ್ಥ ನಮಗೆ ತಿಳಿದಿದೆ. ದೇವಸ್ಥಾನದ ಹೊರಗೆ ದೇವತೆಗಳ ಅಶ್ಲೀಲ ಚಿತ್ರಗಳನ್ನು ಬರೆದಿದ್ದರೆ ಒಳಗೆ ಕಪ್ಪು ಬಣ್ಣದ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಜಗನ್ನಾಥಪುರಿಯಲ್ಲಿ ಒಳಗಿರುವ ಮೂರ್ತಿ ಕಪ್ಪು ಬಣ್ಣದ ಮೂರ್ತಿ ಇದೆ. ಶ್ರೀನಾಥ ದ್ವಾರದಲ್ಲಿ ಕೃಷ್ಣನ ಮೂರ್ತಿಯೂ ಸಹ ಕಪ್ಪು ಬಣ್ಣದಲ್ಲಿ ಮಾಡಿ ಇಟ್ಟಿದ್ದಾರೆ. ಕಿಸ್ಕೋ ಪತಾ ನಹಿ ಜಗನ್ನಾಥ ಕಿ ಶಕಲ್ ಕಾಲಿ ಕ್ಯೋಂ ಹೈ, ಕೃಷ್ಣ ಕೆ ಲಿಯೆ ಕಹತೆ ಉನ್ಕೋ ಸರ್ಪನೆ ಡಸ. ಜಗನ್ನಾಥನಿಗೆ ಕಪ್ಪು ಬಣ್ಣ ಯಾಕೆ ಕೊಟ್ಟಿದ್ದಾರೆ? ಅವನ ಮುಖ ವಿಕರಾಳ ರೂಪದಲ್ಲಿ ಯಾಕೆ ತೋರಿಸಿದ್ದಾರೆ? ಕೃಷ್ಣನಿಗೂ ಸಹ ನೀಲಿ ಬಣ್ಣ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಹೇಳ್ತಾರೆ, ಕೃಷ್ಣನಿಗೆ ಸರ್ಪ ಕಚ್ಚಿತ್ತು, ಅದಕ್ಕಾಗಿ ಆ ವಿಷ ಅವನ ಮೈ ತುಂಬ ಹರಡಿಬಿಡ್ತು, ಅದಕ್ಕಾಗಿ ಅವನಿಗೆ ನೀಲಿ ಬಣ್ಣ ಕೊಟ್ಟಿದ್ದಾರೆ. ಫಿರ್ ರಾಮ ಕೋ ಕ್ಯಾ ಹುವಾ, ನಾರಾಯಣ ಕಿ ಶಕಲ್ ಸಾವರಿ ಕ್ಯೋं ದಿಖಾಯಿ, ಶಿವಲಿಂಗ ಭಿ ಕಾಲಾ ದಿಖಾತೆ, ಸಬ್ ಕಾಲಾ ಹಿ ಕಾಲಾ ಹೈ. ಬಾಬಾ ಕೇಳ್ತಾರೆ, ಕೃಷ್ಣನಿಗೆ ಸರ್ಪ ಕಚ್ಚಿತ್ತು ಸರಿ, ರಾಮನಿಗೆ ಯಾರು ಕಚ್ಚಿದ್ರು? ನಾರಾಯಣನಿಗೆ ಯಾರು ಕಚ್ಚಿದ್ರು? ಶಿವಲಿಂಗ ಯಾಕೆ ಕಪ್ಪು ಬಣ್ಣದಲ್ಲಿ ಮಾಡಿದ್ದಾರೆ? ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಜೊತೆಗೆ ಅನೇಕ ದೇವತೆಗಳಿಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಜೈಸಿ ದೃಷ್ಟಿ ವೈಸಿ ಸೃಷ್ಟಿ. ಇಸ್ ಸಮಯ ಸಬ್ ಪತಿತ ಕಾಲೆ ಹೈ, ತೋ ಭಗವಾನ್ ಕೋ ಭಿ ಕಾಲಾ ಬನಾ ದಿಯಾ ಹೈ. ಈ ಸಮಯದಲ್ಲಿ ಎಲ್ಲರೂ ಪತಿತ ಆಗಿರುವ ಕಾರಣ ಅಥವಾ ಆತ್ಮ ಕಪ್ಪಾಗಿರುವ ಕಾರಣ ನೋಡುವ ದೃಷ್ಟಿಯೂ ಸಹ ಹಾಗೇ ಆಗಿಬಿಟ್ಟಿದೆ. ಮನುಷ್ಯರು ತಮ್ಮ ಸಮಾನ ದೇವತೆಗಳನ್ನು ಸಹ ಕಪ್ಪು ಬಣ್ಣದಲ್ಲಿ ತೋರಿಸಿದ್ದಾರೆ. ಪಹಲೆ ಶಿವ ಕಿ ಪೂಜಾ ಕರ್ತೆ ಥೆ, हीरो का लिंग बनाते, अब वह चीज़ें गायब हो गई है. यह मोस्ट वैल्यूएबल चीज़ें हैं. पुरानी चीज़ का मान कितना होता है. ಮೊದಲು ಮೊದಲು ಶಿವಲಿಂಗದ ಮೇಲೆ ವಜ್ರಗಳನ್ನು ಜೋಡಿಸ್ತಿದ್ರು, ವಜ್ರದ ಲಿಂಗುಗಳನ್ನು ಮಾಡ್ತಿದ್ರು. ಆದರೆ ಇತ್ತೀಚೆಗೆ ಆ ಎಲ್ಲ ವಸ್ತುಗಳು ಹೋಗಿಬಿಟ್ಟಿವೆ. ಹಳೆ ವಸ್ತುಗಳಿಗೆ ಮನುಷ್ಯರು ಎಷ್ಟೊಂದು ಬೆಲೆ ಕೊಡ್ತಾರೆ. ಪೂಜಾ ಶುರು ಹುಯೆ 2500 वर्ष हुए, तो इतने पुराने होंगे और क्या. पुराने ते पुराने चित्र देवताओं के, यह फिर कह देते लाखों वर्ष के. ಜಾಸ್ತಿ ಅಂದರೆ ಯಾವುದೇ ಚಿತ್ರ 2500 ವರ್ಷಗಳ ಹಳೇದಾಗಿರ್ತದೆ. ಅದಕ್ಕಿಂತ ಹಳೆ ವಸ್ತುಗಳು ಯಾರಿಗೂ ಸಿಗೋದಿಲ್ಲ. ಆದರೆ ಇತಿಹಾಸಕಾರರು ಅಥವಾ ವಿಜ್ಞಾನಿಗಳು ಯಾವುದಾದ್ರೂ ಹಳೆ ವಸ್ತು ಸಿಕ್ಕಾಗ ಹೇಳ್ತಾರೆ, ಇದು ಲಕ್ಷಾಂತರ ವರ್ಷಗಳ ಹಳೆಯ ವಸ್ತು ಆಗಿದೆ ಅಂತ. ಅದು ಸುಳ್ಳಾಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. तुम 5000 वर्ष पहले स्वर्ग में थे, भारत स्वर्ग था, अब कलियुग है, विनाश सामने खड़ा है, सबको जाना है, बाप ही सबको ले जाते. ब्रह्मा द्वारा तुम ब्राह्मण बने, फिर तुम देवताएं बनकर पालना करेंगे. 5000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು, ಈಗ ಅದು ಕಲಿಯುಗ ಆಗಿದೆ, ಭಾರತ ನರಕ ಆಗಿದೆ, ವಿನಾಶ ಎದುರಿಗೆ ನಿಂತಿದೆ, ಎಲ್ಲರೂ ಹೋಗಬೇಕಾಗಿದೆ. ತಂದೆ ಬಂದು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ನೀವೇ ಬ್ರಾಹ್ಮಣರಾಗಿ ಸ್ವರ್ಗದ ಸ್ಥಾಪನೆ ಮಾಡ್ತೀರಿ, ನಾಳೆ ದೇವತೆಗಳಾಗಿ ಸ್ವರ್ಗದ
ಪಾಲನೆ ಮಾಡ್ತೀರಿ. यह बातें कोई भागवत गीता में नहीं. बाप कहते यह नॉलेज गुम हो जाती है. लक्ष्मी नारायण तो त्रिकालदर्शी नहीं है, फिर यह ज्ञान परंपरा कैसे चल सकता है. ಈ ವಿಚಾರಗಳು ಯಾವುದೇ ಪುರಾಣದಲ್ಲಿ, ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. 5000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ನೀವು ಬ್ರಾಹ್ಮಣರೇ ಅದನ್ನು ಸ್ಥಾಪನೆ ಮಾಡ್ತೀರಿ, ದೇವತೆಗಳಾಗಿ ಪಾಲನೆ ಮಾಡ್ತೀರಿ ಎಂಬ ವಿಚಾರ ಯಾವ ಭಗವದ್ಗೀತೆಯಲ್ಲಿನೂ ಇಲ್ಲ, ಭಾಗವತದಲ್ಲಿನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಸಂಗಮ ಯುಗದ ಕೊನೆಗೆ ಈ ಜ್ಞಾನ ಲೋಪವಾಗ್ತದೆ. ಲಕ್ಷ್ಮೀನಾರಾಯಣರು त्रिकालदर्शी अल्ल. उनको यह ज्ञान नहीं है. तुम ही इस समय त्रिकालदर्शी हो. सबसे अच्छी सेवा इस समय तुम करते हो. ಲಕ್ಷ್ಮೀನಾರಾಯಣರು ತ್ರಿಕಾಲದರ್ಶಿ ಅಲ್ಲ. ನೀವು ಮಕ್ಕಳು ಮಾತ್ರ ತ್ರಿಕಾಲದರ್ಶಿಯಾಗಿದ್ದೀರಿ. ಈ ಸಮಯದಲ್ಲಿ ವಿಶ್ವದ ಸೇವೆ ಮಾಡ್ತಾ ಇದ್ದೀರಿ. तुम सच्चे सच्चे रूहानी सोशल वर्कर हो. आत्मा अभिमानी बनते हो. आत्मा में जो खाद पड़ी है वह कैसे निकले. ನೀವೇ ನಿಜವಾದ ಸಮಾಜ ಸೇವಕರು. ಆತ್ಮ ಅಭಿಮಾನಿಯಾಗಿದ್ದೀರಿ. ಆತ್ಮದಲ್ಲಿ ಸೇರಿರುವಂಥ ಕಸ ಕಲ್ಮಶವನ್ನು ಹೇಗೆ ತೆಗಿಬೇಕು, ಯಾರು ತೆಗಿತಾರೆ. ಬಾಪ जौहरी भी है ना. सोना में आयरन खाद पड़ते पड़ते आत्मा पतित हो गई है. अब बाप कहते माम एकम याद करो. मेरी याद से सब पाप भस्म हो जाएंगे, खाद निकल जाए. ಶಿವ ಬಾಬಾ ಅಕ್ಕಸಾಲಿಗ ಆಗಿದ್ದಾನೆ, ಸೋನಾರ ಆಗಿದ್ದಾನೆ. ಆತ್ಮದಲ್ಲಿ ಸೇರಿರುವಂತಹ ಕಲ್ಮಶವನ್ನು ತೆಗೆದುಹಾಕ್ಲಿಕ್ಕಾಗಿ ಉಪಾಯ ಹೇಳ್ತಾರೆ ಬಾಬಾ. ಮಾಮೇಕಂ ಯಾದ್ ಕರೋ. ನನ್ನೊಬ್ಬನನ್ನೇ ನೆನಪು ಮಾಡಿರಿ. और कोई उपाय नहीं है. योग अग्नि से तुम्हारे विकर्म दग्ध होंगे. ತಂದೆಯ ನೆನಪಿನ ವಿನಃ ಪಾಪ ಕರ್ಮಗಳನ್ನು ಸುಡುವುದಕ್ಕೆ ಬೇರೆ ಉಪಾಯನೇ ಇಲ್ಲ. ಈ ಯೋಗ ಅಗ್ನಿಯಿಂದ ನಿಮ್ಮ ಎಲ್ಲ ವಿಕರ್ಮಗಳು ಭಸ್ಮ ಆಗ್ತವೆ. ಕಿತನೆ ಆಶ್ರಮ है. अनेक प्रकार के हठ योग के चित्र लगे हुए. यह योग ಅಥವಾ ಯಾದ ಕಿ ಭಟ್ಟಿ. ಬಾಬಾ ಹೇಳ್ತಾರೆ ಇವತ್ತು ಭಕ್ತಿ ಮಾರ್ಗದಲ್ಲೂ ಸಹ ಅನೇಕ ಆಶ್ರಮಗಳಿವೆ. ಆ ಎಲ್ಲ ಆಶ್ರಮಗಳಲ್ಲಿ ಹಠಯೋಗ ಕಲಿಸ್ತಾರೆ. ಇಲ್ಲಿ ಬಾಬಾ ರಾಜಯೋಗ ಕಲಿಸ್ತಾರೆ. ಇದು ನೆನಪಿನ ಭಟ್ಟಿಯಾಗಿದೆ. भल गृहस्थ व्यवहार में रहो, भोजन आदि बनाओ, बच्चों की संभाल करो. अच्छा सवेरे तो टाइम है ना. ಬಾಬಾ ಹೇಳ್ತಾರೆ ಮನೆಯಲ್ಲೇ ಇರಿ, ಅಡುಗೆ ಮಾಡಿರಿ, ಊಟ ಮಾಡಿರಿ, ನಿಮ್ಮ ಉದ್ಯೋಗ ಮಾಡಿರಿ, ಮಕ್ಕಳ ಸಂಭಾಲನೆಯೂ ಮಾಡಿರಿ. ಆ ಸಮಯದಲ್ಲಿ ಯೋಗ ಮಾಡಲು ಅವಕಾಶ ಸಿಗದೇ ಹೋದರೆ ಬೆಳಗ್ಗಿನ ಸಮಯ ಅಂತೂ ಎಲ್ಲರಿಗೂ ಫ್ರೀಯಾಗಿ ಸಿಕ್ಕಿರ್ತದೆ. ಬೆಳಗ್ಗೆ ಎದ್ದು ಆ ತಂದೆಯನ್ನು ನೆನಪು ಮಾಡಿರಿ. ಕಹಾ ಭೀ ಜಾತಾ ರಾಮ ಸಿಮಿರ ಪ್ರಭಾತ ಮೋರೆ ಮನ್. ಆತ್ಮಾ ಮೇ ಬುದ್ಧಿ ಹೇ, ಭಕ್ತಿ ಭೀ ಸವೇರೆ ಕರ್ತೆ ಹೇ. ಭಕ್ತರು ಸಹ ಬೆಳಗ್ಗೆ ಎದ್ದು ಭಕ್ತಿ ಮಾಡ್ತಾರೆ. ಹಾಗೆ ನೀವು ಮಕ್ಕಳು ಬೆಳಗ್ಗೆ ಎದ್ದು ಬಾಬಾವ್ರನ್ನ ನೆನಪು ಮಾಡಿರಿ. ನೆನಪಿನಿಂದ ಕಿಚಡ ನಿಕಲ್ ಜಾಯೇಗಾ, ಆತ್ಮ ಕಂಚನ್ ಬನ್ ಜಾಯೇಗಿ, ಫಿರ್ ಕಾಯಾ ಭೀ ಕಂಚನ್ ಮಿಲೆ. ನೆನಪು ಮಾಡುವುದರಿಂದ ಆತ್ಮದಲ್ಲಿ ಇರುವ ಕಸ ಎಲ್ಲ ಹೋಗಿಬಿಡ್ತದೆ, ಆತ್ಮ ಕಂಚನ ಆಗ್ತದೆ.
ಆತ್ಮಕಂಚನ ಆದಾಗ ಭವಿಷ್ಯದಲ್ಲಿ ನಿಮಗೆ ಸಿಗುವ ದೇಹವೂ ಸಹ ಕಂಚನ ದೇಹ, ಪವಿತ್ರ ದೇಹ ಸಿಗ್ತದೆ. ಅಬ್ ತುಮ್ಹಾರಿ ಆತ್ಮ 2 ಕ್ಯಾರೆಟ್ ಬಿ ನಹಿ ಹೇ. ಈಗ ಆತ್ಮದಲ್ಲಿ 2 ಕ್ಯಾರೆಟಷ್ಟು ಚಿನ್ನನೂ ಉಳಿದಿಲ್ಲ. वर्ल्ड की हिस्ट्री जोग्राफी रिपीट होती, परंतु आयु कितनी है यह जानते नहीं. ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತದೆ, ಆದರೆ ಈ ಚಕ್ರದ ಅವಧಿ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಲ್ಪಕಿ ಆಯು ಕೋ नहीं जानते. बाप कहते मैं आया हूँ श्रीमत देने, श्रेष्ठ बनाने. याद की अग्नि से खाद निकलेगी और कोई उपाय नहीं. ಈಗ ನಾನು ಬಂದು ಶ್ರೀಮತ ಕೊಡ್ತಿದ್ದೇನೆ, ನಿಮ್ಮನ್ನು ಶ್ರೇಷ್ಠ ದೇವತೆಗಳನ್ನಾಗಿ ಮಾಡ್ತಿದ್ದೀನಿ. ನೆನಪಿನ ಅಗ್ನಿಯಿಂದ ಮಾತ್ರ ಆತ್ಮದಲ್ಲಿ ಇರುವ ಕೊಳಕೆಲ್ಲ ಹೋಗಿಬಿಡ್ತದೆ. बच्चों को बहादुर बनना है, डरो मत. जिनका रक्षक खुद भगवान बैठा है उनको किससे डरना है. ಮಕ್ಕಳು ನೀವು ಶೂರವೀರ ಆಗಬೇಕು, ಬಹದ್ದೂರ್ ಆಗಬೇಕು, ಹೆದರಬಾರದು. ಯಾರಿಗೆ ಪರಮಾತ್ಮ ಸಹಾಯಕ ಆಗಿದ್ದಾನೆ, ಪರಮಾತ್ಮನೇ ಯಾರಿಗೆ ರಕ್ಷಕ ಆಗಿದ್ದಾನೆ, ಅವರು ಯಾಕೆ ಹೆದರಬೇಕು. तुम्हें कोई श्राप आदि क्या देंगे, कुछ भी नहीं. ಪರಮಾತ್ಮನೇ ನಿಮ್ಮ ರಕ್ಷಕ ಆಗಿರುವ ಕಾರಣ ದೇಹಧಾರಿಗಳು ನಿಮಗೆ ಏನೇ ಶಾಪ ಕೊಟ್ಟರೋ ಆ ಶಾಪ ನಿಮಗೆ ತಾಗೋದಿಲ್ಲ. ಅವರೇನಂತ ಶಾಪ ಕೊಡ್ತಾರೆ, ಕುಚ್ ಭಿ ನೈ. ಅವ್ರು ಕೊಟ್ಟರೂ ಸಹ ನಿಮಗೆ ಆ ಶಾಪ ತಾಗೋದಿಲ್ಲ. ಲೌಕಿಕದಲ್ಲಿ ಹೇಳ್ತಾರೆ, ಕಾಗೆಯ ಶಾಪದಿಂದ ಹಸು ಸಾಯೋದಿಲ್ಲ ಅಂತೇಳಿ. ಹಾಗೆ ನಾವೆಲ್ಲರೂ ಪರಮಾತ್ಮನ ರಕ್ಷಣೆಯಲ್ಲಿ ಇರುವಂಥವರು. ಕಲಿಯುಗದ ಜನರ ಶಾಪ ನಮಗೆ ತಾಗೋದಿಲ್ಲ ಎಂಬ ಸಂಪೂರ್ಣ ನಿಶ್ಚಯ ಮಕ್ಕಳಲ್ಲಿ ಇರಬೇಕು. ಅಚ್ಚ मीठे मीठे सिकिलदे बच्चों प्रति बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. कोई भी काम प्यार से निकालना है, क्रोध से नहीं. बाप की याद में सदा हर्षित रहना है, सदा देवताओं जैसे ಮುಸ್ಕುರಾತೆ रहना है. ಯಾವುದೇ ಕೆಲಸ ಪ್ರೀತಿಯಿಂದ ಮಾಡಬೇಕು ವಿನಃ ಕ್ರೋಧದಿಂದ ಅಲ್ಲ. ತಂದೆಯ ನೆನಪಿನಲ್ಲಿ ಇದ್ದು ಸದಾ ಹರ್ಷಿತ ಆಗಿ ಇರಬೇಕು. ದೇವತೆಗಳ ಸಮಾನ ಸದಾ ನಗ್ತಾ ಇರಬೇಕು. 2. आत्मा में जो खाद पड़ी है वह याद की अग्नि से निकालनी, विकर्म विनाश करने हैं. बहादुर बन सेवा करनी, डरना नहीं है. ಆತ್ಮದಲ್ಲಿ ಯಾವ ಕಸ ಸೇರ್ಕೊಂಡಿದೆ, ಪಾಪ ಸೇರ್ಕೊಂಡಿದೆ, ಅದು ನೆನಪಿನ ಅಗ್ನಿಯಿಂದ ಹೊರಗೆ ಹಾಕಬೇಕು. ವಿಕರ್ಮಗಳನ್ನು ಯೋಗದಿಂದ ನಾಶ ಮಾಡ್ಕೋಬೇಕು. ಬಹದ್ದೂರಾಗಿ ಸೇವೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಹೆದರಬಾರದು. वरदान. सर्व कर्म इंद्रियों को लॉ और ऑर्डर प्रमाण चलाने वाले मास्टर सर्वशक्तिमान भव. ಎಲ್ಲ ಕರ್ಮ ಇಂದ್ರಿಯಗಳನ್ನು ನಿಯಮದ ಅನುಸಾರವಾಗಿ ನಡೆಸುವಂತಹ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿರಿ.
मास्टर सर्वशक्तिमान राजयोगी वह है जो राजा बनकर अपनी कर्म इंद्रियों रूपी प्रजा को लॉ और ऑर्डर प्रमाण चलाए। जैसे राजा राज्य दरबार लगाते हैं, ऐसे आप अपने राज्य कारोबारी कर्म इंद्रियों की रोज दरबार लगाओ और हाल चाल पूछो कि कोई भी कर्मचारी अपोजिशन तो नहीं करते हैं, सब कंट्रोल में है। जो मास्टर सर्वशक्तिमान है उन्हें एक भी कर्म इंद्रिय कभी धोखा नहीं दे सकती। स्टॉप कहा तो स्टॉप। ಮಾಸ್ಟರ್ ಸರ್ವಶಕ್ತಿವಾನ್ ರಾಜಯೋಗಿ ಮಕ್ಕಳು ರಾಜ ಆಗಿ ತಮ್ಮ ಕರ್ಮ ಇಂದ್ರಿಯಗಳನ್ನು ತಮ್ಮ ಆದೇಶದ ಪ್ರಕಾರ ನಡೆಸ್ತಾರೆ. ಹೇಗೆ ರಾಜ ತನ್ನ ರಾಜ್ಯ ಸಭೆಯನ್ನು ನಡೆಸ್ತಾನೋ ಹಾಗೆ ರಾಜಯೋಗಿ ಮಕ್ಕಳು ಪ್ರತಿದಿನ ತಮ್ಮ ಕರ್ಮ ಇಂದ್ರಿಯಗಳ ರಾಜ್ಯ ಸಭೆಯನ್ನು ನಡೆಸ್ತಾರೆ. ಒಂದೊಂದೇ ಕರ್ಮ ಇಂದ್ರಿಯವನ್ನು ಪರೀಕ್ಷೆ ಮಾಡ್ತಾರೆ. ಯಾವ ಕರ್ಮ ಇಂದ್ರಿಯ ತನ್ನ ನಿಯಂತ್ರಣದಲ್ಲಿ ಇಲ್ಲ ಅಂತ ನೋಡ್ಕೊಳ್ತಾರೆ. ಎಲ್ಲ ಕರ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಪಡೆದಿರ್ತಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಯಾವ ಕರ್ಮ ಇಂದ್ರಿಯವೂ ಸಹ ಮೋಸ ಮಾಡೋದಿಲ್ಲ. ಸ್ಟಾಪ್ ಅಂತ ಹೇಳಿದ ಕೂಡಲೇ ಆ ಕರ್ಮ ಇಂದ್ರಿಯ ವಿರುದ್ಧವಾದ ಕರ್ಮವನ್ನು ನಿಲ್ಲಿಸಿಬಿಡ್ತದೆ. स्लोगन समय पर शक्तियों को कार्य में लगाना ही ಮಾಸ್ಟರ್ ಸರ್ವಶಕ್ತಿಮಾನ್ बनना है. ಸಮಯಕ್ಕೆ ಸರಿಯಾಗಿ ಶಕ್ತಿಗಳನ್ನು ಕಾರ್ಯರೂಪದಲ್ಲಿ ಉಪಯೋಗಿಸುವುದು ಅಂದರೆ ಮಾಸ್ಟರ್ ಸರ್ವಶಕ್ತಿಮಾನ್ ಆಗುವುದಾಗಿದೆ. मातेश्वरी जी के अनमोल महावाक्य। वास्तव में ज्ञान प्राप्त करना सेकंड का काम है. मनुष्य एक सेकंड में समझ सकता है. अपने स्वधर्म को जान जावे कि मैं असुल शांत स्वरूप आत्मा परमात्मा की संतान हूँ, परंतु इसमें निश्चय करने में कोई हठयोग, कोई जप तप, कोई भी प्रकार का साधन जरूरी नहीं. सिर्फ ओरिजिनल अपने रूप को पकड़ना है. ಈ ಜ್ಞಾನವನ್ನು ಕ್ಷಣದಲ್ಲಿ ಅರ್ಥ ಮಾಡ್ಕೋಬಹುದು. ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ, ಪರಮಾತ್ಮನ ಮಗು ಆಗಿದ್ದೇನೆ. ಜ್ಞಾನ ಕೇಳಲಿಕ್ಕೆ ತಿಳ್ಕೊಳ್ಳಿಕ್ಕೆ 1 ಸೆಕೆಂಡ್ ಸಾಕು. ಆದರೆ ನಿಶ್ಚಯ ಮಾಡಲಿಕ್ಕೆ ಧಾರಣೆ ಮಾಡಲಿಕ್ಕೆ ಸಮಯ ಬೇಕು. ಅದನ್ನು ಸಹ ಕೆಲವರು ಸ್ವಲ್ಪ ಸಮಯದಲ್ಲಿ ಮಾಡ್ಕೋಬಹುದು. ಹೆಚ್ಚಿನ ಹಠಯೋಗ ಆಗಲಿ, ಕಷ್ಟಪಡೋದಾಗಲಿ, ಜಪ ತಪ ಆಗಲಿ ಬೇಕಿಲ್ಲ. बाकी हम तो इतना पुरुषार्थ कर रहे हैं, क्यों? बॉडी कॉन्शियस से पूरा निकलना है. ನಾವೆಲ್ಲ ಮಕ್ಕಳು ಇಷ್ಟೆಲ್ಲ ಪುರುಷಾರ್ಥ ಯಾಕೆ ಮಾಡ್ತಿದ್ದೇವೆ? ದೇಹ ಅಭಿಮಾನವನ್ನು ಬಿಡುವುದಕ್ಕಾಗಿ ಮತ್ತು सोल कॉन्शियस में स्थित होने दैवी गुणों को धारण करने मेहनत ಅವಶ್ಯ लगती है. ಆತ್ಮ ಅಭಿಮಾನಿ ಆಗಲಿಕ್ಕೆ, ದೈವಿ ಗುಣಗಳನ್ನು ಧಾರಣೆ ಮಾಡಲಿಕ್ಕೆ ನಾವು ಪರಿಶ್ರಮ ಪಡ್ತಾ ಇದ್ದೇವೆ. ಇಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡಿಬೇಕು. हम माया से जितना सावधान रहेंगे तो भल कितनी भी घटनाएं सामने आएगी. माया सामना करती है जब हम अपने आप को विस्मृत करते. अब यह जो इतनी मार्जिन है सिर्फ प्रैक्टिकल लाइफ बनाने की, बाकी ज्ञान तो
ಸೆಕೆಂಡ್ ಕಿ ಬಾತ್ ಹೈ. ನಾವು ವಿಸ್ಮೃತಿಯಲ್ಲಿ ಬಂದಾಗ ಮಾಯೆ ನಮ್ಮ ಎದುರಿಗೆ ಬರ್ತದೆ. ಮಾಯೆಯನ್ನು ಓಡಿಸಬೇಕು ಅಂದರೆ ಸದಾ ನಾವು ಸ್ಮೃತಿ ಸ್ವರೂಪ ಆಗಿ ಇರಬೇಕು. ಜ್ಞಾನ ಕೇಳುವುದಕ್ಕೆ 1 ಸೆಕೆಂಡ್ ಸಾಕು, ಆದರೆ ಅದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತರುವುದಕ್ಕೆ ಸಮಯ ಬೇಕಾಗ್ತದೆ. ಎರಡನೇದು, अपना ईश्वरीय ज्ञान अपनी बुद्धि से नहीं निकाला है, न कोई अपनी समझ अथवा कल्पना है, परंतु यह ज्ञान सारी सृष्टि का रचयिता जो है उस द्वारा सुना हुआ ज्ञान है. ಈ ಈಶ್ವರೀಯ ಜ್ಞಾನ ನಾವು ಮನುಷ್ಯರು ನಮ್ಮ ಬುದ್ಧಿಯಿಂದ ಹೇಳ್ತಾ ಇಲ್ಲ, ಅಥವಾ ಇದು ನಮ್ಮ ಕಲ್ಪನೆಯೂ ಅಲ್ಲ. ಮನುಷ್ಯರ ಬುದ್ಧಿಯಿಂದ ಬಂದಿರುವಂಥ ಜ್ಞಾನ ಇದಲ್ಲ. ಸೃಷ್ಟಿಯ ರಚಯಿತನಾದ ಪರಮಾತ್ಮನೇ ಈ ಜ್ಞಾನ ನಮಗೆ ತಿಳಿಸ್ತಾ ಇದ್ದಾನೆ. अगर विवेक की बात होती अपने विवेक की तो सिर्फ अपने पास चलती, परंतु परमात्मा द्वारा सुन अपने विवेक से अनुभव से धारण करते. जो बात धारण करते हैं वो जरूर जब अनुभव में आती तब अपनी मानी जाती. यह बात भी इन द्वारा हम जान चुके. परमात्मा की रचना क्या है, परमात्मा क्या है, बाकी कोई अपने संकल्प की बात नहीं है. अगर होगी तो अपने मन में उत्पन्न होती. इसलिए जो अपने को स्वयं परमात्मा द्वारा मुख्य धारणा योग्य पॉइंट मिली हुई है वो है मुख्य योग लगाना. ಬಾಬಾ ಹೇಳ್ತಾರೆ, ಅಥವಾ ಬಾಬಾ ಹೇಳಿದ್ದನ್ನೇ ಮಾತೇಶ್ವರಿಯವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಪರಮಾತ್ಮನ ಜ್ಞಾನ ಆಗಿದೆ. ಅದನ್ನು ನಾವು ಕೇಳಿ ಧಾರಣೆ ಮಾಡ್ಕೋಬೇಕು. ಇದು ನಮ್ಮ ಮನಸ್ಸಿನಿಂದ ಉತ್ಪತ್ತಿಯಾಗಿರುವ ಜ್ಞಾನ ಅಲ್ಲ. ಇದರಲ್ಲಿ ಮುಖ್ಯ ವಿಷಯ ಆಗಿದೆ ಆ ಪರಮಾತ್ಮನನ್ನು ನೆನಪು ಮಾಡೋದು. ನೆನಪು ಮಾಡಲಿಕ್ಕೆ ಆಧಾರ ज्ञान चाहिए. योग करने के लिए पहले ज्ञान क्यों कहत, पहले सोचना समझना बाद में योग लगाना, हमेशा ऐसे कहा जाता है. ಮೊದಲು ಕೇಳಬೇಕು, ಯೋಚನೆ ಮಾಡಬೇಕು, ತಿಳ್ಕೋಬೇಕು, ನಂತರ ಯೋಗ ಮಾಡಬೇಕು ಅಂತ ಹೇಳಲಾಗ್ತದೆ. नहीं तो उल्टा कर्म चलेगा. ज्ञान भी एक ऊंची स्टेज है जिसको जानने के लिए बुद्धि चाहिए, क्योंकि ऊंचे ते ऊंच परमात्मा हमको पढ़ा रहे. ಜ್ಞಾನದ ಮೇಲೆ ನಿಶ್ಚಯ ಇರಬೇಕು. ಆ ನಿಶ್ಚಯದ ಉನ್ನತ ಸ್ಥಿತಿ ನಮ್ಮಲ್ಲಿ ಬರಬೇಕು. ಆಗ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ನಾವು ಸಹಜವಾಗಿ ನೆನಪು ಮಾಡಬಹುದು. ಜ್ಞಾನ ತಿಳ್ಕೊಳ್ಳಿಕ್ಕೆ ಬುದ್ಧಿ ಬೇಕು, ದಿವ್ಯ ಬುದ್ಧಿ ಬೇಕು. ಏಕೆಂದರೆ ಈ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಮಾತ್ಮ ತಂದೆ ನಮಗೆ ಕೊಡ್ತಾ ಇದ್ದಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಶಿವ ತಂದೆಗೆ ಸದಾ ಅರ್ಪಿತರವರು.
ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಶ್ವಾಸದಿ ಮಹಿಮೆ ಹಾಡುವರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ಶಿವ ಸಂದೇಶ